ಶಿವಮೊಗ್ಗದಲ್ಲಿ ಸೋಮಾರಿ ಕರಡಿ ಸೆರೆ. ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಕರ್ನಾಟಕದ ಶಿವಮೊಗ್ಗ ವಿಮಾನ ನಿಲ್ದಾಣದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಅಲೆದಾಡುತ್ತಿದ್ದ ಒಂದು ಸೋಮಾರಿ ಕರಡಿಯನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಯಶಸ್ವಿಯಾಗಿ ಸೆರೆ ಹಿಡಿದಿದ್ದಾರೆ. ಈ ಘಟನೆ ಪ್ರಚಲಿತದಲ್ಲಿದೆ ಮತ್ತು ನಮ್ಮ ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಾಗೂ ಮುಂಬರುವ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಮಾಹಿತಿಯು ಮುಖ್ಯವಾಗಲಿದೆ. ಹಾಗಾದರೆ ಈ ಸೋಮಾರಿ ಕರಡಿ ಎಂದರೇನು? ಇದರ ವಿಶೇಷತೆ ಏನು? ಇದರ ಸಂರಕ್ಷಣಾ ಸ್ಥಿತಿ ಯಾವ ರೀತಿ ಇದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೋಮಾರಿ ಕರಡಿ ಎಂದರೆ ಏನು ಗೊತ್ತಾ? ಇದು ಪ್ರಪಂಚದಾದ್ಯಂತ ಕಂಡುಬರುವ 8 ಕರಡಿ ಜಾತಿಗಳಲ್ಲಿ ಒಂದಾಗಿದೆ. ವೈಜ್ಞಾನಿಕವಾಗಿ ಇದನ್ನು ಮೆಲುರ್ಸಸ್ ಉರ್ಸಿನಸ್ ಎಂದು ಕರೆಯಲಾಗುತ್ತದೆ. ಇದರ ವಿಶೇಷತೆ ಏನು? ಇದು ಮೈರ್ಪೆಕೋಫಾಗಸ್ ಪ್ರಾಣಿ, ಅಂದರೆ ಇದಕ್ಕೆ ಕೀಟಗಳು ಮತ್ತು ಗೆದ್ದಲುಗಳು ಅತ್ಯಂತ ಪ್ರಿಯವಾದ ಆಹಾರವಾಗಿದೆ. ಬೇರೆ ಕರಡಿಗಳಿಗಂತೆ ಇದು ಹೆಚ್ಚಾಗಿ ಮಾಂಸಾಹಾರಿಯಲ್ಲ, ಬದಲಿಗೆ ಕೀಟಾಹಾರಿ ಎಂದು ಹೇಳಬಹುದು. ಈ ಕರಡಿಯ ಗೋಚರತೆಯು ಬಹಳ ವಿಶಿಷ್ಟವಾಗಿದೆ. ಇದು ಉದ್ದವಾದ ಶಾಗಿ ಆದ ಕಾಡಗಂದು ಅಥವಾ ಕಪ್ಪು ಬಣ್ಣದ ತುಪ್ಪಳವನ್ನು ಹೊಂದಿರುತ್ತದೆ. ಇದರ ಉಗುರುಗಳು ಬಹಳ ಉದ್ದವಾಗಿದ್ದು ಯಾವುದೇ ಕರಡಿ ಜಾತಿಗಳಲ್ಲಿ ಅತಿ ಉದ್ದವಾದ ಉಗುರುಗಳು ಇದಕ್ಕಿವೆ. ಇವುಗಳನ್ನು ಲ್ಯಾಬಿಯೇಟೆಡ್ ಕರಡಿಗಳು ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇವು ಕೀಟಗಳನ್ನು ಹೀರಲು ತಮ್ಮ ಉದ್ದವಾದ ಕೆಳತುಟಿ ಮತ್ತು ಅಂಗಳನ್ನು ಬಳಸುತ್ತವೆ. ಇದರ ಮೂಗು ಮತ್ತು ಬಾಯಿಯ ಆಕಾರವೇ ಗೆದ್ದಲು ಹುತ್ತುಗಳನ್ನು ಭೇದಿಸಿ ಕೀಟಗಳನ್ನು ಹೀರಲು ಸಹಾಯಕವಾಗಿವೆ. ಈಗ ಇದರ ವಿತರಣೆ ಮತ್ತು ಆವಾಸ ಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ. ಸೋಮಾರಿ ಕರಡಿಗಳು ಮುಖ್ಯವಾಗಿ ಭಾರತ, ನೇಪಾಳ, ಶ್ರೀಲಂಕಾ ಮತ್ತು ಭೂತಾನ್ ಪ್ರದೇಶಗಳಲ್ಲಿ ವಾಸಿಸುತ್ತವೆ. ಇವು ಒಣ ಮತ್ತು ತೇವಾಂಶವುಳ್ಳ ವಿವಿಧ ರೀತಿಯ ಕಾಡುಗಳಲ್ಲಿ, ಕೆಲವು ಎತ್ತರದ ಹುಲ್ಲುಗಾವಲುಗಳಲ್ಲಿ ವಾಸಿಸಲು ಇಷ್ಟಪಡುತ್ತವೆ. ಬಂಡೆಗಳ ಗುಹೆಗಳು, ಚದುರಿದ ಪೊದೆಗಳು ಮತ್ತು ಮರಗಳ ಪೊಟರೆಗಳು ಇವುಗಳಿಗೆ ಆಶ್ರಯ ನೀಡುತ್ತವೆ. ಇವು ಹೆಚ್ಚಾಗಿ ನಿಶಾಚರಿಗಳಾಗಿದ್ದು ರಾತ್ರಿಯ ವೇಳೆಯಲ್ಲಿ ಆಹಾರ ಹುಡುಕುತ್ತಾ ಸಂಚರಿಸುತ್ತವೆ. ಹಗಲಿನಲ್ಲಿ ಏಕಾಂತ ಸ್ಥಳಗಳಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತವೆ. ವಿಶೇಷವಾಗಿ ಭಾರತದಲ್ಲಿ ಸೋಮಾರಿ ಕರಡಿಗಳ ಸಂರಕ್ಷಣೆಗಾಗಿ ಮೀಸಲಾಗಿರುವ 2 ಪ್ರಮುಖ ಅಭಯಾರಣ್ಯಗಳಿವೆ. ಅದರಲ್ಲಿ ಒಂದು ನಮ್ಮ ಕರ್ನಾಟಕದಲ್ಲೇ ಇದೆ, ದರೋಜಿ ಸೋಮಾರಿ ಕರಡಿ ಅಭಯಾರಣ್ಯ. ಇದು ಬಳ್ಳಾರಿ ಜಿಲ್ಲೆಯಲ್ಲಿದೆ. ಮತ್ತೊಂದು ಗುಜರಾತ್ನ ಜೆಸ್ಸೋರ್ ಸೋಮಾರಿ ಕರಡಿ ಅಭಯಾರಣ್ಯ. ದರೋಜಿ ಅಭಯಾರಣ್ಯವು ಏಷ್ಯಾದಲ್ಲೇ ಅತಿ ದಟ್ಟವಾದ ಸೋಮಾರಿ ಕರಡಿಗಳ ನೆಲೆಯಾಗಿದೆ ಎಂಬುದು ಮುಖ್ಯವಾಗಿದೆ. ಈಗ ಬಹಳ ಮುಖ್ಯವಾದ ವಿಷಯ, ಸೋಮಾರಿ ಕರಡಿಯ ಸಂರಕ್ಷಣಾ ಸ್ಥಿತಿ. ಪರೀಕ್ಷಾ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವದ್ದಾಗಿದೆ. ಗಮನವಿಟ್ಟು ತಿಳಿದುಕೊಳ್ಳಿ. ಐಯುಸಿಎನ್ ಸ್ಥಿತಿ ಇದು ಕೆಂಪು ಪಟ್ಟಿಯಲ್ಲಿದೆ. ಸೋಮಾರಿ ಕರಡಿಯನ್ನು ದುರ್ಬಲ ಸ್ಥಿತಿಯಲ್ಲಿ ಪಟ್ಟಿ ಮಾಡಲಾಗಿದೆ, ಅಂದರೆ ಇವುಗಳ ಸಂಖ್ಯೆ ಕಾಡುಗಳಲ್ಲಿ ಕ್ಷೀಣಿಸುತ್ತಿದೆ ಮತ್ತು ಅಳಿವಿನ ಅಪಾಯದಲ್ಲಿದೆ. ಸೈಟ್ಸ್ ವಾಷಿಂಗ್ಟನ್ ಕನ್ವೆನ್ಷನ್ ಪ್ರಕಾರ ಇದನ್ನು ಅನುಬಂಧ 1ರಲ್ಲಿ ಸೇರಿಸಲಾಗಿದೆ, ಅಂದರೆ ಇದರ ವ್ಯಾಪಾರ ಮತ್ತು ಸಾಗಣೆಯ ಮೇಲೆ ಕಟ್ಟುನಿಟ್ಟಾದ ನಿಷೇಧವಿದೆ. ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಈ ಕಾಯ್ದೆಯ ವೇಳಾಪಟ್ಟಿ 1ರಲ್ಲಿ ಸೋಮಾರಿ ಕರಡಿಯನ್ನು ಸೇರಿಸಲಾಗಿದೆ. ಇದರ ಅರ್ಥ ಇದನ್ನು ಕೊಲ್ಲುವುದು, ಸೆರೆ ಹಿಡಿಯುವುದು ಅಥವಾ ವ್ಯಾಪಾರ ಮಾಡುವುದು ಅತ್ಯಂತ ಕಠಿಣ ಶಿಕ್ಷಾರ್ಹ ಅಪರಾಧವಾಗಿದೆ. ಶಿವಮೊಗ್ಗದಲ್ಲಿ ಸೆರೆ ಹಿಡಿದ ಕರಡಿಯನ್ನು ಅರಣ್ಯ ಇಲಾಖೆಯವರು ಸುರಕ್ಷಿತವಾಗಿ ಸ್ಥಳಾಂತರಿಸಿರುವುದು ಈ ಕಾಯ್ದೆಯ ಅನುಸಾರವೇ ಆಗಿದೆ. ಶಿವಮೊಗ್ಗ ವಿಮಾನ ನಿಲ್ದಾಣದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಈ ಕರಡಿ ಕಾಣಿಸಿಕೊಂಡಾಗ ಅಲ್ಲಿನ ಜನರಲ್ಲಿ ಆತಂಕ ಉಂಟಾಗಿತ್ತು. ಆದರೆ ಅರಣ್ಯ ಇಲಾಖೆಯ ತ್ವರಿತ ಕಾರ್ಯಾಚರಣೆಯಿಂದಾಗಿ ಇದನ್ನು ಯಶಸ್ವಿಯಾಗಿ ಸೆರೆ ಹಿಡಿಯಲಾಯಿತು ಮತ್ತು ಸೂಕ್ತ ಆವಾಸ ಸ್ಥಾನಕ್ಕೆ ಸ್ಥಳಾಂತರಿಸಲಾಯಿತು. ಇದು ನಮ್ಮ ಅರಣ್ಯ ಇಲಾಖೆಯ ಸಂರಕ್ಷಣಾ ಕ್ರಮಗಳಿಗೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಕೇವಲ ಪ್ರಾಣಿಯ ಹೆಸರಿಗೆ ಸೀಮಿತವಾಗಿರದೆ ಅದರ ಆವಾಸ ಸ್ಥಾನ, ಸಂರಕ್ಷಣಾ ಕಾಯ್ದೆಗಳಲ್ಲಿನ ಸ್ಥಾನಮಾನ
ಪ್ರಸ್ತುತ ಘಟನೆಗಳ ಸಂಪರ್ಕದಲ್ಲೂ ಬರಬಹುದು. ಉದಾಹರಣೆಗೆ, ಸೋಮಾರಿ ಕರಡಿ ಯಾವ ಐಯುಸಿಎನ್ ಸ್ಥಿತಿಯ ವರ್ಗಕ್ಕೆ ಸೇರಿದೆ? ದರೋಜಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ವೇಳಾಪಟ್ಟಿ ಒಂದರಲ್ಲಿ ಸೇರಿರುವ ಮತ್ತೊಂದು ಪ್ರಾಣಿ ಯಾವುದು? ಇಂತಹ ಪ್ರಶ್ನೆಗಳಿಗೆ ನೀವೆಲ್ಲ ಸಿದ್ಧರಾಗಿರಬೇಕು. ಈ ಸೋಮಾರಿ ಕರಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏಕೆ ಮುಖ್ಯವಾಗಿದೆ? 1. ಇದು ಕರ್ನಾಟಕದಲ್ಲಿ ಕಂಡುಬಂದಿದ್ದು ಕರ್ನಾಟಕದಲ್ಲಿ ನಡೆದಂತಹ ಪ್ರಚಲಿತ ವಿದ್ಯಮಾನವಾಗಿದೆ. 2. ಸೋಮಾರಿ ಕರಡಿಯ ವಿಶೇಷತೆಗಳು. ಇದು ಕೀಟಾಹಾರಿ ಪ್ರಾಣಿಯಾಗಿದೆ ಮತ್ತು ನಿಶಾಚರ ಪ್ರಾಣಿಯಾಗಿದೆ. ಸೋಮಾರಿ ಕರಡಿಯ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಇರುವ 2 ಅಭಯಾರಣ್ಯಗಳಲ್ಲಿ ಒಂದು ನಮ್ಮ ಕರ್ನಾಟಕದ ದರೋಜಿ ಸೋಮಾರಿ ಕರಡಿ ಅಭಯಾರಣ್ಯ. ಇದು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿದೆ. ಈ ದರೋಜಿ ಅಭಯಾರಣ್ಯವು ಏಷ್ಯಾದಲ್ಲಿಯೇ ಅತಿ ದಟ್ಟವಾದ ಸೋಮಾರಿ ಕರಡಿ ಅಭಯಾರಣ್ಯಗಳ ನೆಲೆಯಾಗಿದೆ ಎಂಬುದು ಮುಖ್ಯವಾಗಿದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಂತಹ ಇತ್ತೀಚಿನ ಮತ್ತು ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾದ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.